ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀ ಸಿಜಿ ಶ್ರೀನಿವಾಸನ್ ಸಮಾಜ ಸೇವೆ, ಕೈಗಾರಿಕಾಭಿವೃದ್ಧಿ, ದಲಿತ ಉದ್ಯಮಿಗಳ ಪ್ರೋತ್ಸಾಹದಲ್ಲಿ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಇವರ ಜೀವನ ಸಾಧನೆಗಳನ್ನ ಗೌರವಿಸುವ ಉದ್ದೇಶದಿಂದ ಅಭಿನಂದನಾ ಸಮಿತಿ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಅದರ ಝಲಕ್ ಇಲ್ಲಿದೆ. ದಲಿತ ಉದ್ಯಮಗಳ ಹರಿಕಾರ ಸಿಜಿ ಶ್ರೀನಿವಾಸನ್ಗೆ ಗೌರವ. 2ನೇ ಅಂಬೇಡ್ಕರ್ ಎಂದು ಸಿಜಿ ಶ್ರೀನಿವಾಸನ್ಗೆ ಶ್ಲಾಘನೆ. ಶ್ರೀ ಸಿಜಿ ಶ್ರೀನಿವಾಸನ್ ಸಾಮಾಜಿಕ ಬದ್ಧತೆ, ಉದ್ಯಮಶೀಲತೆ ಮತ್ತು ಸಮಾನತೆಯ ಮೌಲ್ಯಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಂಡ ಧೀಮಂತ ದಲಿತ ಉದ್ಯಮಿಗಳಿಗೆ ಹೊಸ ದಾರಿಯನ್ನ ತೋರಿಸಿದ ನಾಯಕ ಸಿಜಿ ಶ್ರೀನಿವಾಸನ್. ಕೈಗಾರಿಕಾ ವಲಯದಲ್ಲಿ ದೀರ್ಘಕಾಲದ ಸೇವೆ ಸಲ್ಲಿಸಿ ದಲಿತ ಉದ್ಯಮಿಗಳಿಗೆ ಮಾರ್ಗದರ್ಶನ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಇವರ ಸಾಧನೆಗಳನ್ನ ಗುರುತಿಸಿ ಅಭಿನಂದನಾ ಸಮಿತಿ ವತಿಯಿಂದ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಭವ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ಶ್ರೀನಿವಾಸನ್ ಅವರ ಸೇವೆಯನ್ನ ಕೊಂಡಾಡಿದ್ರು. ದಲಿತ ಉದ್ಯಮಿಗಳ ಪ್ರಗತಿಗೆ ಅವರು ನೀಡಿದ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಸಹಕಾರದ ಬಗ್ಗೆ ಮಾತನಾಡಿ ಪ್ರಶಂಸೆ ಕೊಂಡಾಡಿದ್ರು. ಈ ಕಾರ್ಯಕ್ರಮ ದಲಿತರ ಪಾಲಿಗೆ ಐತಿಹಾಸಿಕ ದಿನವಾಗಿದ್ದು, ಉದ್ಯಮ ಕ್ಷೇತ್ರದಲ್ಲಿ ದಲಿತರಿಗೆ ಸ್ವತಂತ್ರ ಸಿಗುವಲ್ಲಿ ಸಿಜಿ ಶ್ರೀನಿವಾಸನ್ ಅವರ ಕೊಡುಗೆ ಅಪಾರವಾಗಿದೆ ಅಂದ್ರು. ಸಂಘದಿಂದ ಪ್ರತಿಯೊಂದು ಸೌಲಭ್ಯ, ಸವಲತ್ತು ಒದಗಿಸುವ ವಿಚಾರದಲ್ಲಿ ಸರ್ಕಾರ ಹಾಗೂ ದಲಿತ ಸಂಘಕ್ಕೆ ಕೊಂಡಿಯಾಗಿ ನಿಂತಿದ್ದಾರೆ ಅಂತ ಶ್ರೀನಿವಾಸನ್ ಅವರ ಸಾಧನೆಯನ್ನ ಶ್ಲಾಘಿಸಿದ್ರು. ಇಲಾಖೆಗಳ ಜೊತೆ ಹೋಗಿ ನಾವು ಪಡ್ಕೊಳ್ಬೇಕಾದ್ರೆ ಭಾಳಷ್ಟು ಶ್ರಮ ವಹಿಸಬೇಕಾಗುತ್ತೆ, ತೊಂದರೆ ಅನುಭವಿಸಬೇಕಾಗುತ್ತೆ. ಕೆಲವೊಂದು ಇಲಾಖೆಗಳಿಂದ ಬೇಗ ನಮಗೆ ಪರ್ಮಿಷನ್ ಸಿಗೋದಿಲ್ಲ. ಅಲ್ಲಿ ಏನಾಗ್ತಾಯಿದೆ, ನಮ್ಮ ಇಂಡಸ್ಟ್ರಿ ನಾವು ಪ್ರಾರಂಭಿಸಲಿಕ್ಕೆ ಭಾಳಷ್ಟು ಕುಂಠಿತವಾಗ್ತೀವಿ, ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತೀವಿ. ಆ ಕೈಗಾರಿಕೆಯನ್ನು ನಡೆಸಲಿಕ್ಕೆ, ಪ್ರಾರಂಭಿಸಲಿಕ್ಕೆ ಭಾಳಷ್ಟು ತೊಂದರೆಗಳು ಬಂದಿದ್ದಾವೆ. ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವು ಇವತ್ತೇನು ಸಿಜಿ ಶ್ರೀನಿವಾಸನ್ ನಮ್ಮ ಸಂಘದ ಕಾರ್ಯಾಧ್ಯಕ್ಷರ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಸರ್ಕಾರಕ್ಕೂ ಕೂಡ ಇದರ ಮೂಲಕ ನಾವು ನಮ್ಮ ಏನು ಸಮಸ್ಯೆಗಳಿದ್ದಾವೆ, ಆಮೇಲೆ ಸರ್ಕಾರದವರು ದಲಿತರಿಗೆ ಏಕೆ ಫೆಸಿಲಿಟಿ ಕೊಡಬೇಕು, ಸವಲತ್ತುಗಳನ್ನು ಕೊಡಬೇಕು. ಕೆಲವೊಂದು ಕಡೆ ಹೋಗಿದೆ, ಇಲ್ಲ ಆಲ್ರೆಡಿ ದಲಿತರು ಉದ್ಯಮವನ್ನು ಸರಿಯಾಗಿ ಮಾಡ್ತಾಯಿಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಕೂಡ ಮಾತಿದೆ. ಹಾಗಾಗಿ ಇವತ್ತು ನಾವು ದಲಿತರು ಕೂಡ ಕರ್ನಾಟಕದ ತುಂಬ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೇವೆ. ಇವತ್ತು ಸಿಜಿ ಶ್ರೀನಿವಾಸ್ಗೆ ಅವ್ರಿಗೆ ಬೆಂಗಳೂರಲ್ಲಿ ಅಭಿನಂದನೆ ಕಾರ್ಯಕ್ರಮ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗದ ದಲಿತರು ಸಮೂಹಗಳು ಅವ್ರಿಗೆ ಇನ್ನೂ ಅತಿ ಹೆಚ್ಚು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಂತ ನಾನು ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ನಾನು ಒಂದು ಸಾಮಾನ್ಯ ಬೇರೆ ಒಂದು ಕಮ್ಯುನಿಟಿಯಿಂದ ಸಮೂಹದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಸಿಜಿ ಶ್ರೀನಿವಾಸ್ ಅವರು ಕೈಗಾರಿಕಾ ಇಂಡಸ್ಟ್ರಿಗಳನ್ನ ದಲಿತರಿಗೆ ಹಂಚಿಕೆ ಮಾಡಿಕೊಡೋಕ್ಕೆ ಸಹಾಯ ಯಾವ ರೀತಿ ಆಗ್ಬೋದು ಅನ್ನೋ ರೀತಿಯಿಂದ ಒಂದು ಕಾರ್ಯಕ್ರಮ ತಗೊಂಡಿದ್ರು. ಅದು ವಿಚಾರ ತಿಳಿದು ನಾನು ಅಲ್ಲಿ ಹೋದಾಗ ಅವರು ಏನು ಕೈಗಾರಿಕಾ KDB ಅವರಿಂದ 50% ಸಬ್ಸಿಡಿ ಇತ್ತು, ಅದನ್ನು 75% ಸಬ್ಸಿಡಿಗೆ ಅವರು ಯಡಿಯೂರಪ್ಪನವರ ಕಾಲದಲ್ಲಿ ಮಾಡಿಸಿದ್ರು. ಸಿಜಿ ಶ್ರೀನಿವಾಸನ್ ಅವರು ತಾವು ನಡೆದು ಬಂದ ಹಾದಿ ಮತ್ತು ಬಾಲ್ಯವನ್ನ ನೆನೆದು ವೇದಿಕೆಯಲ್ಲಿ ಭಾವುಕರಾದ್ರು. ಯುವ ಉದ್ಯಮಿಗಳಿಗೆ ಸಾಕಷ್ಟು ಸಲಹೆಗಳನ್ನ ನೀಡೋ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಉದ್ಯಮಿಗಳಿಗೆ ಸ್ಫೂರ್ತಿಯಾದ್ರು. SC/ST ಉದ್ಯಮದಾರರ ಒಂದು ಸ್ಟ್ರಕ್ಚರ್ಡ್ ಮೀಟಿಂಗ್ ಮಾಡಿದ್ರು. ಅವಾಗ ಅಂದರೆ ಸ್ಟ್ರಕ್ಚರ್ಡ್ ಮೀಟಿಂಗ್ ಅಫಿಷಿಯಲ್ ಆಗಿ ನಮ್ಮ ದಲಿತ ಉದ್ಯಮದಾರರನ್ನ ಸಭೆ ಕರೆದಿದ್ರು. ಆ ಸಭೆಯಲ್ಲಿ 711 ಎಕರೆ ಭೂಮಿಯನ್ನ SCಗಳು ಕೊಡಬೇಕಾಗಿದ್ದನ್ನ ಬೇರೆಯವರು ಕೊಟ್ಟಿದ್ರು. ಆ ಶಾರ್ಟ್ ಫಾಲ್ ಇತ್ತ 711 ಏಕರ್ಸ್ ಶಾರ್ಟ್ ಫಾಲ್ ಅನ್ನ ಅಕ್ಕಪಕ್ಕದ ಕೈಗಾರಿಕಾ ಪ್ರದೇಶಗಳಲ್ಲಿ ಕಾಂಪನ್ಸೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಸಾಹೇಬರು. ರೆಕಾರ್ಡೆಡ್ ಇನ್ ಪ್ರೊಸೀಡಿಂಗ್ಸ್. ಆಮೇಲೆ ನನಗೆ ಸರ್ ಬೊಮ್ಮಾಯಿ ಸಾಹೇಬರು ನನಗೆ 2022ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ತಮ್ಮ ಅವಧಿಯಲ್ಲಿ ಕೊಡಿಸಿದ್ವಿ ಸರ್.
ನನ್ನ ಸೇವೆಯನ್ನು ನೀವು 2022 ಗುರುಸಿದ್ದು ಅದಕ್ಕೆ ನಾನು ತೀರಾ ಆಭಾರಿ ಆಗಿದ್ದೀನಿ ಸರ್ ನಿಮಗೆ. ಒಟ್ಟಾರೆ ಹಲವು ದಲಿತ ಉದ್ಯಮಿಗಳಿಗೆ ದಾರಿದೀಪವಾಗಿರುವ ಸಿಜೆ ಶ್ರೀನಿವಾಸನ್ 2ನೇ ಅಂಬೇಡ್ಕರ್ ಎಂದೇ ಖ್ಯಾತಿ ಪಡೆದಿದ್ದಾರೆ. ಸಮಾಜದ ಬೆಳವಣಿಗೆಗೆ ಇಂಥ ಧೀಮಂತ ಸಾಧಕರು ಅತ್ಯಗತ್ಯ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.